ಪಶ್ಚಿಮ ಏಷ್ಯಾದಲ್ಲಿ ಇರಾನ್ ವಿರುದ್ಧದ ಸರಣಿ ತಪ್ಪುಗಳಿಂದ ಟ್ರಂಪ್ ದುರ್ಬಲಗೊಂಡಿದ್ದಾರೆ. ಎಲ್ಲ ಕಡೆಯಿಂದ ಸುತ್ತುವರೆದಿರುವ ಅವರು ಶಾಂತಿ ಒಪ್ಪಂದದ ಮೂಲಕ ಯುದ್ಧವನ್ನು ಕೊನೆಗೊಳಿಸಲು ಬಯಸುತ್ತಾರೆ. ಆದರೆ ಇಲ್ಲಿಯೂ ಸಹ ಪಾಕಿಸ್ತಾನವನ್ನು ಮಧ್ಯವರ್ತಿಯಾಗಿ ಬಳಸುವ ಮೂಲಕ ದೊಡ್ಡ ತಪ್ಪು ಮಾಡಿದ್ದಾರೆ. ತಮ್ಮ ಖ್ಯಾತಿಯನ್ನು ಉಳಿಸಿಕೊಳ್ಳಲು ಟ್ರಂಪ್ ಈಗ ಚೀನಾವನ್ನು ತಲುಪಿದ್ದಾರೆ. ಆದರೆ ಈ ಮಧ್ಯೆ ರಷ್ಯಾ ಅವರನ್ನು ಖಂಡಿಸಿ ಸರಿಯಾದ ಮಾರ್ಗವನ್ನು ತೋರಿಸಿದೆ. ಟ್ರಂಪ್ ನಿಜವಾಗಿಯೂ ಶಾಂತಿಯನ್ನು ಬಯಸಿದರೆ ಅವರು ಭಾರತದ ರಾಜತಾಂತ್ರಿಕ ಅನುಭವ ಮತ್ತು ಬೆಂಬಲವನ್ನು ಅವಲಂಬಿಸಬೇಕೆಂದು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೇಯ್ ಲಾವ್ರೋವ್ ಬ್ರಿಕ್ಸ್ ವೇದಿಕೆಯಿಂದ ಸ್ಪಷ್ಟವಾಗಿ ಹೇಳಿದ್ದಾರೆ. ರಷ್ಯಾದ ವಿದೇಶಾಂಗ ಸಚಿವ ಸರ್ಗೇಯ್ ದೆಹಲಿಯಿಂದ ವಾಷಿಂಗ್ಟನ್ಗೆ ಸ್ಪಷ್ಟ ಸಂದೇಶವನ್ನು ಕಳುಹಿಸಿದ್ದಾರೆ. ಇರಾನ್ ಮತ್ತು ಯುಎಸ್ ನಡುವಿನ ಉದ್ವಿಗ್ನತೆಯನ್ನು ಶಾಂತಗೊಳಿಸಲು ಪಾಕಿಸ್ತಾನ ಪ್ರಸ್ತುತ ಸಣ್ಣ ಸಹಾಯವನ್ನು ನೀಡುತ್ತಿದೆ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಈ ಸಂಘರ್ಷಕ್ಕೆ ಶಾಶ್ವತ ಮತ್ತು ಪರಿಹಾರದ ಅಗತ್ಯವಿದ್ದರೆ ಜಗತ್ತು ಭಾರತದ ಕಡೆಗೆ ತಿರುಗಬೇಕಾಗುತ್ತದೆ. ಭಾರತವು ಅಂತಹ ವ್ಯಾಪಕ ಮತ್ತು ದೀರ್ಘಕಾಲೀನ ರಾಜತಾಂತ್ರಿಕ ಅನುಭವವನ್ನು ಹೊಂದಿದ್ದು ಅದು ಬಲವಾದ ಮಧ್ಯವರ್ತಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಲಾವ್ರೋವ್ ನಂಬುತ್ತಾರೆ. ಸರಳವಾಗಿ ಹೇಳುವುದಾದರೆ ಶಾಂತಿಗಾಗಿ ಸರಿಯಾದ ನಿರ್ಧಾರ ಅಂದರೆ ಪಾಕಿಸ್ತಾನದ ಮೇಲೆ ಅಲ್ಲ, ಭಾರತದ ವಿಶ್ವಾಸಾರ್ಹತೆಯ ಮೇಲೆ ಅವಲಂಬಿತವಾಗುವುದು ಅಂತ ರಷ್ಯಾ ಅಮೆರಿಕಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೀಜಿಂಗ್ನಲ್ಲಿ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಈ ವಿಷಯದ ಬಗ್ಗೆ ಚರ್ಚಿಸುತ್ತಿರುವ ಸಮಯದಲ್ಲಿ ರಷ್ಯಾದ ಈ ಸಲಹೆ ಬಂದಿದೆ. ಇರಾನ್ ಯುದ್ಧದ ಮಧ್ಯೆ ಟ್ರಂಪ್ ಚೀನಾಕ್ಕೆ ಭೇಟಿ ನೀಡುತ್ತಿರುವುದು ಗಮನಿಸಬೇಕಾದ ಸಂಗತಿಯಾಗಿದೆ. ಈ ಭೇಟಿಯ ಹಿಂದೆ ಒಂದು ಗುಪ್ತ ತಂತ್ರವಿದೆ. ಟ್ರಂಪ್ ತಮ್ಮ ದೇಶದಲ್ಲಿಯೇ ಸೋತ ಯುದ್ಧದಲ್ಲಿ ಸಿಲುಕಿಕೊಂಡಿದ್ದಾರೆ. ಅಮೆರಿಕನ್ನರು ಹಣದುಬ್ಬರ ಮತ್ತು ಟ್ರಂಪ್ ಅವರ ಯುದ್ಧ ನೀತಿಗಳಿಂದ ಬೇಸತ್ತಿದ್ದಾರೆ. ಈಗ ಟ್ರಂಪ್ ತಮ್ಮ ಪ್ರತಿಸ್ಪರ್ಧಿ ಚೀನಾದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಬಯಸುತ್ತಾರೆ. ಅದು ಅವರ ಇಮೇಜನ್ನು ಸುಧಾರಿಸುತ್ತದೆ. ಇರಾನ್ ಬಿಕ್ಕಟ್ಟಿನಲ್ಲಿ ಮಧ್ಯಮ ನೆಲೆಯನ್ನು ಕಂಡುಕೊಳ್ಳಲು ಅವರು ಚೀನಾವನ್ನು ಓಲೈಸಲು ಪ್ರಯತ್ನಿಸುತ್ತಿದ್ದಾರೆ. ಜಗತ್ತು ಅವರ ಅಸಮಾಧಾನವನ್ನು ಸ್ಪಷ್ಟವಾಗಿ ನೋಡುತ್ತಿದೆ. ಟ್ರಂಪ್ ಅವರ ಸಂಕಷ್ಟವನ್ನು ನೋಡಿ ರಷ್ಯಾ ಪ್ರಾಯೋಗಿಕ ಸಲಹೆಯನ್ನು ನೀಡಿದೆ. ರಷ್ಯಾ ಕೊಟ್ಟ ಈ ಸಲಹೆಯನ್ನು ಟ್ರಂಪ್ ಸ್ವೀಕರಿಸ್ತಾರಾ? ಈ ಬಗ್ಗೆ ಜಗತ್ತಿನ ಬೇರೆ ಬೇರೆ ದೇಶಗಳ ಅಭಿಪ್ರಾಯವೇನು? ಭಾರತವನ್ನು ಮಧ್ಯವರ್ತಿಯಾಗಿಸಲು ಹೇಳಿರುವ ಬಗ್ಗೆ ಭಾರತ ಏನು ಹೇಳುತ್ತೆ? ಇದೆಲ್ಲವನ್ನ ಕಾದು ನೋಡಬೇಕಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.